ಕುಣಿತ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಪುನೀತ್ ಕೆರೆಹಳ್ಳಿ ಯಾವ ಥರ ಹಿಂದೂ ಹೋರಾಟಗಾರ ಎಂಬುದು ನಿಮಗೆಲ್ಲ ಗೊತ್ತಿದೆ. ಅವನು ನಿಜವಾದ ಹಿಂದೂ ಹೋರಾಟಗಾರನ ಅಥವಾ ನಕಲಿ ಹೋರಾಟಗಾರನ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಯಾವ ರೀತಿ ಗೋರಕ್ಷಣೆ ಮಾಡ್ತಾ ಇದ್ದಾನೆ, ಯಾವ ರೀತಿ ಏನೆಲ್ಲ ಹೋರಾಟಗಳು ಮಾಡ್ತಾ ಇದ್ದಾನೆ, ಯಾರಿಗೆ ಬಕೆಟ್ ಹಿಡಿತಾ ಇದ್ದಾನೆ, ಯಾವ ಪಕ್ಷಕ್ಕೆ ಬಕೆಟ್ ಹಿಡಿತಾ ಇದ್ದಾನೆ ಎಂಬುದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ಸಂಗತಿ. ನೋಡಿ, ಅವನ ಹಳ್ಳಿಯ ಸಂಬಂಧಿಕ ಅಥವಾ ಅವ್ರ ಚಿಕ್ಕಪ್ಪನ ದೊಡ್ಡಪ್ಪನ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಈ ಹಾಡಿಯ ಕೇಳಿಸ್ಕೊಂಡು ನಿಮಗೆಲ್ಲ ಗೊತ್ತಾಗುತ್ತೆ. ಪುನೀತ್ ಕೆರೆಹಳ್ಳಿಯ ಬಗ್ಗೆ ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಓದಿನ ಮುಖಾಂತರ ನಮ್ಮ ಲಾಯರ್ ಜಗದೀಶ್ ಜೊತೆ ಆ ಹಾಡಿ ಹಾಕಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಇಂಥವನು ಹಿಂದೂ ಹೋರಾಟಗಾರನ ಪುನೀತ್ ಕೆರೆಹಳ್ಳಿಯ ಸಂಬಂಧಿಕ ಲಾಯರ್ ಜಗದೀಶ್ ಜೊತೆ ಅವರ ಜೀವನದಲ್ಲಿ ಏನು ಮಾಡ್ತಾ ಇದ್ದ, ಏನು ಮಾಡ್ತಿದ್ದಿಲ್ಲ, ಇವಾಗ ಯಾಕೆ ಬಂದಿದ್ದಾನೆ ಹೋರಾಟಕ್ಕೆ, ಯಾವ ರೀತಿ ಭಿಕ್ಷೆ ಬೇಡ್ತಾ ಇದ್ದಾನೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ಆಡಿಯೋ ಕೇಳಿಸ್ಕೊಂಡು ನಿಮಗೆಲ್ಲ ಗೊತ್ತಾಗುತ್ತೆ. ಪುನೀತ್ ಕೆರೆಹಳ್ಳಿಯ ಜನ್ಮ ಚರಿತ್ರೆ, ಎಲ್ಲಿ ಹುಟ್ಟಿದ್ದ ಪುನೀತ ಕೆರೆಹಳ್ಳಿ, ಆ ಊರ ಹೆಸರು ಹೆಂಗೆ ಬಂತು, ಹೆಂಗಿಲ್ಲ, ಯಾವ ಊರ ಹೆಸರು ಹೇಳ್ತಾ ಇದ್ದಾನೆ, ಇದ್ರ ಬಗ್ಗೆ ನಿಮಗೆಲ್ಲ ಕ್ಲಾರಿಟಿ ಬೇಕಲ್ವಾ? ದಯವಿಟ್ಟು ಕೇಳಿಸ್ಕೊಳ್ಳಿ. ನ್ಯಾಯ ಕೊಡಿಸುವುದರಲ್ಲಿ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದರೆ ನಾವು ಒಪ್ಕೊಳ್ತಾ ಇದ್ವಿ. ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಂತಿದ್ರೆ ನಾವು ಒಪ್ಕೊಳ್ತಾ ಇದ್ವಿ. ಆದರೆ ಇವಯ್ಯ ಬಕೆಟ್ ಟಿಕೆಟು ಏನು ಬೇಕಾದ್ರೆ ಅಂದ್ಕೊಳ್ಳಿ, ಈ ಹಾಡಿಯೋ ಕೇಳಿಸ್ಕೊಳ್ಳಿ. ಇವನು ನಮ್ಮ ಹಿಂದೂ ಹೋರಾಟಗಾರನ ಅಥವಾ ಈತಕ್ಕೋಸ್ಕರ ಬಂದಿದ್ದಾನೆ ಎಂಬುದರ ಬಗ್ಗೆ ಮುಖಾಂತರ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇವನು ಯಾವ ಸೀಮೆಯ ಹೋರಾಟಗಾರ ಅಂತೇಳಿ ಗೊತ್ತಾಗುತ್ತೆ. ನಮಸ್ಕಾರ. ಈಗ ಅಡಿಗೆ ಕೇಳಿಸ್ಕೊಳ್ಳಿ. ಅವರಷ್ಟೆಲ್ಲ ಮಾತಾಡ್ತಾರಲ್ಲ, ಕತ್ಬಿಟ್ಟು ನೀನ್ ಯಾರು, ನಿನ್ ಬ್ಯಾಕ್ಗ್ರೌಂಡ್ ಏನು? ಯಾರು ಪುನೀತ್ ಕೆರೆಹಳ್ಳಿನಾ? ಅವನ್ ಮೊಬೈಲ್ ಸ್ವಿಚ್ ಆಫ್ ಮಾಡೋಣ. ಎಲ್ಲಿ ಸಿಗ್ತ ನಮ್ಗ ಅವನ? ನನಗೆ ಗೊತ್ತಿಲ್ಲ. ನಾನು ಬಂದು ಅವ್ರೂರನ್ನೇ ನಾನುವೆ. ಯಾವ ಊರು ಅವ್ರದ್ದು? ಅವ್ದು ಬಂದು ಕೆರೆಹಳ್ಳಿ, ಹಾಸನ್ ಡಿಸ್ಟಿಕ್ ಅಲ್ಲಿ ಕೆರೆಹಳ್ಳಿ ಅಂತ ಇದೆ, ಆಲೂರು ತಾಲೂಕಲ್ಲಿ. ಅಲ್ಲಿ ಬಂದು ಅವನು ಅವ್ರ ಅಪ್ಪ ಅಲ್ಲೋಗಿ ಮನಸ್ಸಾಕಿದ್ ಮದುವೆ ಆಗಿರೋದು. ಇವನು ಎರಡನೇ ಹೆಂಡತಿ ಮಗ. ಯಾರು? ಇವನು ಪುನೀತ್ ಕೆರೆಹಳ್ಳಿನಾ? ಕೆರೆಹಳ್ಳಿ. ನಾನು ಹೇಳಕ್ ಫುಲ್ ಕೇಳ್ಕೊಳ್ಳಿ. ಸರಿಪ್ಪ, ನಾನ್ ಯಾಕಂದ್ರೆ ಇವನ್ ಬಂದು ಕಾಂಟ್ಯಾಕ್ಟ್ ಮಾಡೇ ಮಾತಾಡ್ಬೇಕು ಅಂತ ಇದ್ದೆ. ಇಲ್ಲ ಹೇಳಿ, ಪರವಾಗಿಲ್ಲ, ಗೊತ್ತಾಗುತ್ತೆ. ಕೇಳಿದ್ದು ಇವನ್ ಬಂದು ಎರಡನೇ ಹೆಂಡತಿ ಮಗ. ಅಪ್ಪನಿಗೆ ಮೊದಲೇ ಹೆಂಡತಿ ಬರೀತಾರಾ? ಹೇಳ್ತೀವಿ, ಫುಲ್ ಸ್ಟೋರಿ ಹೇಳಿದ್ರೆ ಉಪೇಂದ್ರ ಕೊಟ್ರು ಒಂದ್ 4 ಪಿಕ್ಚರ್ ಮಾಡ್ಬಿಡ್ತಾನೆ. ಸೂಪರ್, ಹೇಳ್ರಿ. ಅಲ್ಲಿ ನಾನು ನನ್ನ ನಂಬರ್ ಬರ್ಬಾರ್ದು ಅಲ್ಲಿ. ಇಲ್ಲ, ಬರಲ್ಲ ಬಿಡಿ, ನೀವ್ ಹೇಳಿ. ನಿಮ್ಮ ಅಭಿಮಾನಕ್ಕೋಸ್ಕರ ನಾನು ಹೇಳ್ತಿರೋದ. ಹೇಳಿ ಸರ್. ಅವನ್ ಬಂದು ಎರಡನೇ ಹೆಂಡತಿ ಮಗ. ಅವ್ರ ಅಪ್ಪಂದೂರು ಆಲೂರು ತಾಲೂಕು, ಹಾಸನ್ ಡಿಸ್ಟಿಕ್, ಆಲೂರು ತಾಲೂಕು, ಯದ್ದುರ್ಗ. ಓಕೆ. ಯದ್ದುರ್ಗದಲ್ಲಿ ಅವ್ರ ಅಣ್ತಂದಿರು ಬಂದು 4 ಜನ ಗಂಡು ಮಕ್ಳು. ಅವ್ರಪ್ಪ 4 ಜನ ಗಂಡು ಮಕ್ಳು, 2 ಜನ ಹೆಣ್ಮಕ್ಳು. 2 ಜನ ಹೆಣ್ಮಕ್ಳಲ್ಲಿ ಒಬ್ಳು ಹೆಣ್ಮಕ್ಳು ಸತ್ತೋಗಿದ್ದಾಳೆ. ಇನ್ನೊಬ್ಳನ್ನ ರಾಯಲ್ ಕೊಪ್ಪಳಲ್ ಹತ್ರ ಉಸ್ಕೂರು ಅಂತ ಅಲ್ಲಿ ಕೊಟ್ಟಿದೆ. ಇವನ್ ಬಂದು ಅದೇ ಊರಿಗೆ ಹೆಣ್ ಕೊಟ್ಟು ಹೆಣ್ ತಗೊಂಡಿದ್ದು. ಇವ್ರ ಅಪ್ಪಗೆ ಎರಡನೇ ಹೆಂಡತಿ ತಗೊಂಡಿದ್ದು, ನಮ್ಮ ಅಕ್ಕನ ಅಲ್ಲಿ ಕೊಟ್ಟಿದ್ದು. ಆ ತರ ಇವನ್ ಬಂದು ಇವನ್ ಮಾಡ್ದಿರ ಕೆಲ್ಸಗಳಿಲ್ಲ. ಹೆಂಗೆ ಅಂತ ಕೇಳಿ ಎಲ್ಲಾ ತರ ಮಾಡಿ ಲಾಸ್ಟಿಗೆ ಕ್ಯಾಬ್ ಇಟ್ಕೊಂಡ. ಯಾರು? ಇವನು ಪುನೀತ್ ಕೆರೆಹಳ್ಳಿ. ಆಮೇಲೆ ಆಳು ಮೂಳು ಅವ್ರ ಜೊತೆ ಆ ಪಡೆ ಈ ಪಡೆ ಅಂತ ಸೇರ್ಕೊಂಡು ನೀನ್ ಯಾರಿಗೆ ಎಷ್ಟು ನಿಮ್ಮ ಅಪ್ಪ ನಿನ್ ಕೆರೆಹಳ್ಳಿ ಅಂತ ಯಾಕೆ ಅವ್ರ ಅಪ್ಪ ಹೋಗಿ ನಾವು ಹುಟ್ಟಿರೋದು ನಮ್ಮೂರಿಂದ ಅಲ್ಲಿಗೆ ಹೋಗಿ ಅಲ್ಲಿ ಮನಸ್ತಾಕಿದ್ ಮದುವೆ ಆಗಿ ಆ ಹೆಂಡತಿ ಸತ್ತೋಗಿ ಇವ್ರು 2 ಜನ ಅಣ್ತಂದ್ರು. ಕೆರೆಹಳ್ಳಿ ಇನ್ನೊಬ್ಬ ಅಣ್ಣ ಇದ್ದಾನೆ. ಇವ್ರು 8 ಜನ ಮಕ್ಳು ಲೆವೆಲ್ಗೆ ಬಂದ್ಮೇಲೆ ಹಿರಿ ಮಗ ಸತ್ತೋದ. ಯಾರು ಸಾಯಿಸಿದ್ದು ಅಂತ ಕೇಳಿ ಮರ್ಡರ್ ಬೇರೆ ಆಗಿದ್ಯಾ? ಅಂದ್ರೆ ಆತರ ಮಾಡ್ರಲ್ಲ, ಸಣ್ಣ ಮರ್ಡರ್ ಸಾವು ಅಂತ ಗೊತ್ತಾಯ್ತು. ಅವಾಗೆಲ್ಲ ನಾವು ಚಿಕ್ಕವರು, ಅನ್ನ ಸಾವು ಅಂತ ಗೊತ್ತಾಯ್ತು. ಹಿರಿಯ ಹೆಂಡತಿನೂ ಇಲ್ಲ, ಹಿರಿಯ ಹೆಂಡತಿ ಮಗನೂ ಇಲ್ಲ. ಬಟ್ ಹಿರಿಯ ಹೆಂಡತಿದ್ ಒಂದು 8-10 ಎಕರೆ ಜಮೀನು ಹೊಡ್ಕೊಂಡ್ರು ಅವರು. ಯಾರು? ಇವ್ರೆ ಅಲ್ಲಿ ಮನಸ್ಸಾಕಿದ್ ಮದುವೆ ಆಗಿದ್ದಲ್ವಾ? ಅಲ್ಲ, ಪುನೀತ್ ಕೆರೆಹಳ್ಳಿ ಅವ್ರ ಅಪ್ಪನ? ಇವನ್ ಪುನೀತ್ ಕೆರೆಹಳ್ಳಿ ಅವ್ರ ಅಪ್ಪ. ಓಕೆ. ಅಲ್ಲ, ನಿಮ್ಗೆ ಸಂಬಂಧಿಕರಾಗಬೇಕು ಅವರು? ಮುಂದಕ್ಕೆ ಸರ್, ನನಗೆ ಅಷ್ಟು ಹೊಟ್ಟೆ ಉರ್ಸಿದಾರ ಅವರು. ನಾನು ನಿಮಗೆ ಒಂದ್ ಮಿನಿಮಮ್ 5-6 ತಿಂಗಳಿಂದ ಹೇಳ್ಬೇಕು ಅಂತ ಇದ್ದೆ. ಅವನು
ಆ ಹಿಂದುತ್ವ ಅಂತೆಲ್ಲ ಹೇಳ್ಕೊಂಡು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಸರ್ ಇವಾಗ ನನಗೆ ನಾವು ನಮ್ ರಿಲೇಷನ್ ಆಗ್ಬಿಟ್ರು ಮಾಡ್ರ ಮೋಸಗಳು. ಹಾ ನಿಶಾ ಓಕೆ ಓಕೆ. ನಾನು ಬೆಂಗಳೂರಲ್ಲೇ ಇರೋದು. ನಾನು ಒಂದ್ ಟೈಮ್ ಅಲ್ಲಿ ಒಂದು 5-6 ಲಕ್ಷ ಸಾಲ ಮಾಡಿದ್ದೆ ಬೆಂಗಳೂರಲ್ಲಿ. ಒಂದು 2 ಎಕರೆ 20 ಗುಂಟೆ ನನ್ ಗದ್ದೆ ಇದಾವೆ. ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಅವನಿಗೆ ಬರ್ಕೊಟ್ರು, ರಿಜಿಸ್ಟ್ರೇ ಮಾಡ್ಕೊಟ್ರು. ಏನಂತ ಅಂದ, ನೀನ್ ಯಾವಾಗ್ಲಾರ ಬಿಡಿಸ್ಕೊ, ನಾನು ನಿಂಗೆ ಬರ್ಕೊಡ್ತೀನಿ ಅಂದ ಅವ್ರಪ್ಪ. ಊರು ಜನರಲ್ ಮುಂದೆ ಒಂದು 5-6 ಜನ ಕೂರ್ಸ್ಕೊಬಿಟ್ಟು ರಿಜಿಸ್ಟರ್ ಮಾಡ್ಕೊಟ್ವಿ. ನನ್ ಮಕ್ಳು ಸೈನ್ ಆಗಿಲ್ಲ, ನನ್ ಮಕ್ಳು ಚಿಕ್ಕವ್ರು ಅವಾಗ. ಇವಾಗೆಲ್ಲ ದೊಡ್ಡವರಾಗಿದ್ದಾರೆ. ಹೋಗ್ಲಿ ಬಿಡಿ, ಈಗ ಏನೋ ನಿಮ್ ಅಂಟಮ್ಮರ ವಿಷಯ ಏನೋ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹಾಕತನಲ್ವಾ, ಸ್ವಂತ ಚಿಕ್ಕಪ್ಪನ ಆಸ್ತಿನೇ ತಿಂದಿರ ನನ್ ಮಕ್ಳವ್ರು. ಪುನೀತ್ ಕೇರಳಿ ಏನ್ ಓದಿದಾನೆ? ಎಂತ ಇಲ್ಲ, ಶಾರ್ಟ್ ಅಲ್ಲೇ 10th ಪಾಸ್ ಆಗಿಲ್ಲ ಅವನು. ಇಲ್ಲ ಅದೇನೋ ಹಿಂದುತ್ವದಲ್ಲಿ ಏನೋ ಡಿಗ್ರಿ ಮಾಡಿದೀನಿ ಅಂತೆಲ್ಲ ಹೇಳ್ತಾನೆ. ನಿಮ್ಗೆ ಕರಿತಾನಲ್ವಾ, ನೀನ್ ಲಾಯರ ಬಂದು ನೀನ್ ಮಾತಾಡೋ, ಇಲ್ಲಿ ಬಂದು ಸೇರ್ಕ ಅಂತ ಹೇಳ್ತಾನಲ್ವಾ. ಅವನ್ ನೀವ್ ಕರೀರಿ, ನೀನ್ ಯಾವ ಡಿಗ್ರಿ ಮಾಡಿದಿ ಹಿಂದುತ್ವದಲ್ಲಿ? ಅವನಿಗೆ ಕರೆಕ್ಟ್ ಆಗಿ ಇಂಗ್ಲಿಷ್ ಮಾತಾಡಕ್ ಹೇಳಿ ಸರ್. ಇಂಗ್ಲಿಷ್ ಬೇಡ, ಅಲ್ಲ ಕನ್ನಡದಲ್ಲೇ ಡಿಗ್ರಿ ಮಾಡ್ಬೋದು, ಇಂಗ್ಲಿಷ್ ಅಲ್ಲಿ ಯಾಕೆ ಮಾಡ್ಬೇಕು? ಅಯ್ಯೋ ಕನ್ನಡದಲ್ಲೇ ಮಾಡ್ಬೋದು. ಮಾಡಿದ ಸರ್ ಅವನ್, ನಾವು ನಮ್ ಕಣ್ಣು ಮುಂದ್ಗಡೆ ಹುಟ್ಟಿ ಬೆಳೆದಿರೋನು. ಅಲ್ಲ ಅವನು ಡಿಗ್ರಿ ಎಲ್ಲ ಡಿಗ್ರಿ ಮಾಡೋ ತರ ಕಾಣಿಸ್ತಾನೆ, ಜುಟ್ಗಿಟ್ ಎಲ್ಲ ಬಿಟ್ಕೊಂಡು. ಸರ್ ಅವ್ನು ಇನ್ನೊಂದ್ ಹೇಳ, ಬಂದು ರೆಸ್ಟೋರೆಂಟ್ ಅಲ್ಲಿ ಬಟ್ಟನ್ ಕೆಲಸ ಮಾಡ್ತಾ ಇದ್ದಾರೆ, ಗೊತ್ತಾ ನಿಮಗೆ? ಒಳ್ಳೆ ಅಡಿಗೆ ಮಾಡ್ತಾರ ಹಂಗಾರೆ ಅವರು, ನನ್ಗೆ ಗೊತ್ತಿಲ್ಲ. ಅದನ್ನ ನಾನೆಲ್ಲ ಹೇಳ್ತೀನಿ ಕೇಳಿ. ಅದನ್ನ ನೀವು ಏನಾರ ಅವನಿಗೆ ಸಿಕ್ಕಿ ಲೈವ್ ಬಂದಾಗ, ನಿಮ್ ಅಂಟಂದಿರ ಆಸ್ತಿನೇ ತಿಂದ ನಿಮ್ಮಪ್ಪ. ನಿಮ್ಮ ಅಪ್ಪನ ಊರು ಯಾವ ಊರು? ನೀನ್ ಹುಟ್ಟಿದ ಕೆರೆಲಿಲ್ಲ ಆದ್ರೂ ಅಪ್ಪನ ಯಾವ ಊರು? ಅಪ್ಪನ ಊರು ಹೇಳ್ತಾನೆ ಅವ್ನು ಹೇಳ್ಬೇಕಾಗಿರೋದು. ನಿಜ ಅಮ್ಮನೂರು ಹೇಳ್ತಾನ. ಅಪ್ಪನೂರಲ್ಲಿ ಅವನು ಅಪ್ಪನೂರು ಹೇಳದ್ ಬಿಟ್ಬಿಟ್ಟು ಯಾರು ಆಸ್ತಿಲಿ ಹೋಗಿ ಮನಸ್ಸಾಗಿದ್ ಮದುವೆ ಆಗಿದ್ದು ಅಲ್ಲಿ ಅವ್ರನ್ನ ಹೆಂಡತಿನೂ ಮಗನು ಸಾಯಿಸ್ಬಿಟ್ಟು ಅವ್ರು ಸತ್ತೋದ್ರು ಅಂದ ಹಂಗಿದ್ದಾಗ ಅವನು ಅವ್ರ ಅಪ್ಪ ದೊಡ್ಡ 420 ತರ 420 ಅವನು. ನನ್ ಮಾಡ್ಬಿಡ್ರಿ ದೊಡ್ಡವನಲ್ಲ ಆತರ ಹೇಳೋದು. ನಮ್ ರಿಲೇಷನ್ ಸ್ವಂತ. ನಿಮ್ ರಿಲೇಟಿವ್ ಆಗ್ಬೇಕ? ಅಪ್ಪ ರಿಲೇಟಿವಾ ಅವ್ರ ಅಮ್ಮ ರಿಲೇಟಿವಾ ನಿಮ್ಗೆ? ನನಗೆ ಇನ್ನೊಂದೇನ್ ಗೊತ್ತಾ, ಪುನೀತ್ ಕೆರೆಯಲ್ಲಿ ನನ್ ಮಗ ಆಗ್ಬೇಕಾಗುತ್ತೆ. ನಮ್ಮ ಅಪ್ಪ ಅವರಪ್ಪ ಅಣ್ತಂದಿರು. ಯಾರಪ್ಪ? ಪುನೀತ್ ಕೆರೆಯಲ್ಲಿ ಯಾರಪ್ಪ? ನಮ್ಮಪ್ಪ ಅಣ್ತಂದಿರು. ಓ ದಾಯಾದಿಗಳು. ಹೋಗ್ಲಿ ಬಿಡ್ರಿ, ದಾಯಾದಿಗಳು ತಾನೆ. ಹಾಳಾಗ್ ಹೋಗ್ಲಿ, ಯಾಕೆ ಪಾಪ ಅವ್ನ ಬಗ್ಗೆ. ಅಯ್ಯೋ ಹಾಳಾಗ್ ಹೋಗ್ಲಿ. ಹೇಳ್ರಿ. ನಮ್ದೇ 2.5 ಎಕರೆ ಗದ್ದೆ ಹೊಡ್ಕೊಂಡ್ರು. ಯಾರೋ ಇವ್ರ? ಪುನೀತ್ ಕೆರೆಯಲ್ಲಿ ಯಾರಪ್ಪ. ಮತ್ತೆ ಈ ಜಮೀನೆಲ್ಲ ಇದ್ಕೊಂಡು ನೀವು ಬೆಂಗಳೂರಲ್ಲಿ ಏನ್ ಮಾಡ್ತಾನೆ ಹುಡುಗ? ಇವನು ಹೋಗಿ ಅಲ್ಲಿ ಆರಾಮಾಗಿ ದುಡ್ಕೊಂಡು ತಿನ್ಬೋದಲ್ವಾ? ಅವ್ನು ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ ಸರ್, ಇಲ್ಲಿ ಎಲ್ಲಾ ಶೋಕಿಗಳು ಮಾಡ್ಕೊಂಡು ಫ್ರೀ ಆಗಿ ದುಡ್ಡು ಬರ್ತಾ ಇದ್ರೆ ಯಾರು ಮಾಡ್ತಾರೆ? ಏನ್ ಶೋಕಿ ಸರ್ ಅವನು? ಹಿಂದುತ್ವ ಅಂತ ಹೇಳ್ಕೊಂಡು ನಾವು ಶೋಕಿ ಮಾಡಿದ್ರೆ ಜನ ಬಿಡ್ತಾರ ಅವನನ್ನ? ಬಿಡ್ತಾರೆ. ಎಷ್ಟ್ ಸಲ ಒಳ್ಳೆತಿದ್ರು ಬರ್ತಾನಲ್ಲ, ನಾವೇನ್ ಯಾವಾಗ್ಲೂ ಅವನಿಗೆ ಯಾವಾಗ್ಲೂ ಒಂದೇ ಒಂದ್ಸಲ ಕಾಂಟ್ಯಾಕ್ಟ್ ಸಿಕ್ಕಿದ್ದಷ್ಟೇ. ನಂದೇನೋ ಗದ್ದೆದೇನೋ ಮಾಡ್ತೀನಿ ಅಂತ ಕೇಳ್ದೆ. ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ, ನಾನು ಅದ್ರಿಗೆ ಯಾವ್ದು ಬರಲ್ಲ. ಅಂದ್ರೆ ಕೃಷಿ ಗಿಷಿ ಮಾಡಲ್ಲ ಇವನು ಅಲ್ಲ? ಖುಷಿ ಅಲ್ಲ ಸರ್, ಅವ್ನ್ ಮೈ ಬಗ್ಸ್ ದುಡಿಯಾಕ ಹೇಳಿ ಸರ್ ಫಸ್ಟ್. ನಾನು ಅದ್ ಹೇಳಿದ್ದು ಬ್ಯಾಕ್ ಗ್ರೌಂಡ್ ಏನಿದೆ ಎಂತೂ ನಾನು ಕೇಳ್ತೀನಿ ಕೇಳಿ. ಅವ್ರ ಬ್ಯಾಕ್ ಗ್ರೌಂಡ್ 20,000 ಎಸಿ ಅಂದ್ರೆ ಅವ್ರ ಊರಲ್ಲಿ 10 ರೂಪಾಯಿ ಎಸೆಕಾಗಲ್ಲ ಅವರು. ಅವ್ನು ಹೇಳ್ತಾರಲ್ವಾ, ರಾತ್ರಿ ಲೈವ್ ಅಲ್ಲಿ ಹೇಳ್ತಿದ್ದ, ಅವ್ರೇನಾರು ಲಾಯರ್ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಲಿ, ನಾನು 15-20,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದ ನನಗೆ. ನಿಮಗೆ ಅವ್ನು ಲಾಯರ್ ಅಲ್ಲ ಅಂತ ಬಂದ್ಬಿಟ್ರೆ ನಾನೇ 15, ಅವನು 1 ಕೋಟಿ ಆಗ್ತಾನೆ 2 ಕೋಟಿ ಆಗ್ತಾನೆ ಮನ ವರ್ಷದಾಗ ಮಕ್ಕದಮ್ಮಿ ಅಂತ ಹೇಳ್ತಿದ್ನಲ್ಲ, ಬಂದ್ಬಿಟ್ಟು ನಾನೇ 15-20,000 ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ನಲ್ವಾ. ಏನ್ ಜಮೀನ್ದಾರ ಕೊಡ್ಬೋದು ಪುನೀತ್ ಕೆರೆಯಲ್ಲಿ? ನೀವ್ಯಾಕೆ ಹಂಗಂತೀರಾ? ಕೊಡ್ಬೋದಲ್ವಾ? ಹಂಗಲ್ಲ ಸರ್, ಅವ್ನು ಏಕೆ ಫಸ್ಟ್ ಇದ್ರಲ್ಲಿ ಕೇಳಿ, ಅವ್ನು ಫಸ್ಟ್ ದುಡ್ಕೊಂತಿನ ಕೇಳಿ. ಇಲ್ಲ ಏನೋ ದುಡಿತಾನೆ ಅಂತಾನೆ, ಹಿಂದುತ್ವಕ್ಕೆ ಏನೋ ಕಟ್ತಾ ಇದ್ದೀನಿ, ದೇಶನ್ ಕಟ್ತಾ ಇದ್ದೀನಿ ಅಂತಾನೆ, ಮೋದಿ ತರ. ಪುನೀತ್ ಕೆರೆಯಲ್ಲಿ ಅವನು ಅವ್ರ ಅಪ್ಪನೂರು ಎದ್ದುರ್ಗ ಅಂತ. ಅವನು 2ನೇ ಹೆಂಡತಿ ಮಗ. ಹೌದಾ? ಫಸ್ಟ್ ಹೆಂಡತಿ ಸತ್ತೋದ್ಲು. ಫಸ್ಟ್ನೇ ಹೆಂಡತಿ ಮಗ 10th 9th ಓದ್ತಾ ಇದ್ದ. ಅವನು ಇದ್ದಕ್ಕಿದ್ದಂಗೆ ಸತ್ತೋದ. ಏನ್ ಸಾವುಗಳು ಜಾಸ್ತಿ ಆಗವ? ಯಾಕೆಂದ್ರೆ ಅವ್ರಿಬ್ರು ಮಕ್ಳು ಹುಟ್ಟಿದ್ರು, ಇವ್ರ ಗಂಡು ಮಕ್ಳು ಹುಟ್ಟಿದ್ರು. ಇವ್ರಮ್ಮ ಹುಡುಗ ಏನ್ ಮಾಡ್ತಾ ಏನೋ ಗೊತ್ತಿಲ್ಲ. ನಾವೆಲ್ಲ ಹೊರಗಡೆ ಇದ್ವಿ ಅವಾಗ. ಆ ಹುಡುಗ ಸಿದ್ಧಗಂಗೆ ಮಾಡ್ತಾಲೇನೋ ಓದ್ತಾ ಇದ್ದ. ಸಿದ್ಧಗಂಗೆ ಮತ್ತಲ್ಲಿ ಓದ್ಬೇಕಾರೆ ಚೆನ್ನಾಗಿ ರಜಕ್ ಬಂದನು ಊರಲ್ಲಿ ಸತ್ಯ ಹೋದ. 10th 9th ಇರ್ಬೇಕು. ಬಹಳ ಬ್ರಿಲಿಯಂಟ್ ಅವನು. ಪಾಪ ಪುನೀತ್ ಯಾವ್ದು ವಿಚಾರ ಹೇಳಿಲ್ಲ ಜನಗಳ ಹತ್ರ ಅವನು ಯಾವತ್ತೂ.
ಯಾರಿಗಾರ ಗೊತ್ತಿರುತ್ತಾನೆ ಅವ್ನು ಹೇಳಕ್ಕೆ. ಹಾ ಹಂಗೆ ಸರ್ ನಾವ್ ಯಾರ ಹೇಳಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ನಿಜ ಸರ್, ನಿಜ ನಿಜ. ನಾವ್ ಯಾಕೆ ಹೇಳಿಲ್ಲ ಅಂದ್ರೆ ನಾವು ನನ್ನ ಹಂಗೆ ಹಿಂಗೆ ಅಂತ ಹೊರಾಕತ್ತಾನಲ್ವಾ. ನೆಕ್ಸ್ಟ್ ನೀವು ಅವ್ನಿಗೆ ಕಾಂಟ್ಯಾಕ್ಟ್ ಯಾವ ತರ ಆದಾಗ ಹಾ ಬೋಳೆ ಮಗನ ನಿಮ್ದು ಯಾವ ಊರು? ನಾವ್ ಯಾಕೆ ಕೇಳ್ತೀನಿ ಪುನೀತ್ ಕೇಳಿ ಅಂತ ಎಲ್ಲ ಕೇಳನ್ ಬಿಡ್ರಿ. ನಿನ್ನೆ ಮೊನ್ನೆಲ್ಲ ಲೈವ್ ಅಲ್ಲಿ ಹೇಳ್ತಾ ಇದ್ದ, ಹಾ ಏನೋ ಮುಟ್ಟಾಳ ಮಾತಾಡೋ ಅಂತ ನಿಮಗೆ ಹೇಳ್ತಿದ್ನಲ್ವಾ. ಹಾ ನೀವ್ ಕೇಳ್ರಿ, ಅದ್ರಲ್ಲೇನಿದೆ, ನೀವ್ ಕೇಳಿ. ಇಲ್ಲ ಅಲ್ಲ, ಊರಲ್ಲೆಲ್ಲ ದೇವಸ್ಥಾನ ಪೂಜೆ ಮಾಡ್ತೀನಿ, ಆಮೇಲೆ ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಜನರಿಗೆ ಒಳ್ಳೇದ್ ಮಾಡಿದೀನಿ ಅಂತ ಹೇಳ್ಕೊಂಡು ಓಡಾಡ್ತಾನೆ. ಈಗ ಗಾಂಜಾ ಹೊಡ್ಕೊಂಡ್ ತಿರುಗ್ತಾನೆ, ಹೆಲ್ಮೆಟ್ ಹಾಕಲ್ಲ ಅಂತ ಹೇಳ್ತಾನೆ. ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ, ನಿಮ್ಮ ಬ್ರಿಲಿಯಂಟ್ 1% ಇದಾನ ಸರ್ ಅವನು. ಏನ ಹಂಗ ಹೇಳ್ತಾನಪ್ಪ, ಹಿಂದುತ್ವ ಬ್ರಿಗೇಡ್ ಅಂತಾನೆ ಅವನು. ಏನೋ ಹಿಂದುತ್ವಕ್ಕೆ ಹೋರಾಟ ಮಾಡ್ತಾನ ಸರ್ ಅವನು. ನನ್ಗೇನೋ ಅನಿಸ್ತದ ಹಂಗೆ. ಎಲ್ಲಾ ಕಡೆ ಒದೆ ತಿನ್ಕೊಂಬತ್ತಾನೆ. ಏನ್ ಹಿಂಗಂತೀರ ನೀವು? ರೂಪೇಶ್ ರಾಜನ್ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರ ನಂಬರ್ ಟ್ರೈ ಮಾಡ್ತಾ ಇದ್ದೆ ನಾನು ಹೇಳೋಣ ಅಂತ. ರೂಪೇಶ್ ರಾಜನ್ಗೂ ಟ್ರೈ ಮಾಡ್ತಾರಾ? ಟ್ರೈ ಮಾಡಿದೆ, ಅವ್ರ ನಂಬರ್ ಸಿಕ್ಕಿಲ್ಲ ನಂಗೆ. ರೂಪೇಶ್ ರಾಜನ್ ಅವ್ರ ಬಗ್ಗೆನೂ ಹಂಗೆ ಹಿಂಗೆ ಮಾತಾಡ್ತಾ ಇದ್ದ. ನನಗೆ ಬೇಜಾರಲ್ಲ, ಅವ್ನು ನೀಟಾಗಿ ದುಡ್ಕೊಂತಿರ್ಲಿ. ನಂದು 2.5 ಎಕರೆ ಗದ್ದೆ ಹೋದ್ರೆ ನಾನು ಯೋಚನೆ ಮಾಡಲ್ಲ. ಅಲ್ಲ ದುಡಿತಾನಂತಲ್ಲ ಸರ್, ಏನೋ ಕ್ಯಾಬ್ ಹಾಕೊಂಡಿದೀನಿ, ನಾನ್ ದುಡ್ದು ನಾನ್ ಮನೇನು ಸಾಕ್ತೀನಿ, ಹಳ್ಳಿನೂ ಸಾಕ್ತೀನಿ, ಹಿಂದುತ್ವ ಹೋರಾಟ ಮಾಡ್ತೀನಿ ಅಂತ ಅಕೌಂಟ್ ನಂಬರ್ ಎಲ್ಲ ಹಾಕ್ತಾನೆ ಅವಕ್ಕ. ಅದೇ ಭಿಕ್ಷೆ ಬಿಡ್ತಾನಲ್ಲ ಆನ್ಲೈನ್. ಅವನ ಯಾರ ಮೊನ್ನೆ ನಾನು ನೋಡ್ದೆ ಆನ್ಲೈನ್ ಅಲ್ಲಿ ₹2, ₹5 ಅದೆಲ್ಲ ಒಂದ್ ಬಾಳ್ಮೆನ. ಇಲ್ಲ, ಅವನು ಹಿಂದುತ್ವಕ್ಕೋಸ್ಕರ ನನ್ನ ಜೀವನವನ್ನ ಆಮೇಲೆ ಅವ್ನ ಗಡ್ಡ ಮತ್ತೆ ಆ ಹಿಂಗಡೆ ಪೋಲಿಟೇಲಿ ಹೆಣ್ಮಕ್ಳ ತರ ಯಾಕೆ ಹಾಕಿರ ಸರ್ ಅವನು? ಏನ್ ಸರ್ ಅದು? ಅವ್ರಪ್ಪನು ಅಂತಾನೆ. ಅವರಪ್ಪನು ಇಡೀ ನೀವು ಅಲ್ಲಿ ಒಂದ್ಸಲ ಬೇಕಾದ್ರೆ ಯಾವ್ದಾರ ಎತ್ತರಕ್ಕೆ ಹೋಗಿ ಆಲೂರು ತಾಲೂಕು ಪಾಳ್ಯ ಹೋಬಳಿ ಧರ್ಮಸ್ಥಳಕ್ಕೆ ಹೋಗೋ ರೂಟ್ ಅಲ್ಲಿ ಡೀನ್ ರೋಡ್ ಇಂದ 1.5 ಕಿಲೋಮೀಟರ್ ಊರು, 1.5 ಕಿಲೋಮೀಟರ್ ಊರು. ಅಲ್ಲಿ ಊರಲ್ಲಿ ಹೋಗ್ಬಿಟ್ಟು ಅವ್ರ ಅಪ್ಪನ ಬಗ್ಗೆ ವಿಚಾರಿಸಿ. ಅಲ್ಲ, ಅವ್ರ ಅಪ್ಪನ ಬಗ್ಗೆ ಬಿಡಿ, ಏನ್ ಇವಂದೇ ನೋಡಿದ್ರೆ ಭಯ ಆಗ್ತದ ನಮ್ಗೆ. ಇನ್ನು ಅವ್ರ ಅಪ್ಪನ ಬಗ್ಗೆ ಅವ್ರೆಲ್ಲ ಏನ್ ಗೊತ್ತಾ, ಬರೀ ಯಾರ್ದಾರ ಹೊಟ್ಟೆ ಹೊಡೆಯೋದು, ಯಾರನಾರ ಆಸ್ತಿ ಬಾಚಾಕ್ಯನದು, ಆಮೇಲೆ ಅವ್ರನ್ನ ಹಾಳು ಮಾಡಬೇಕು, ಆತರ. ಇವನು ಬಟ್ಟ ಅಂದ್ರಲ್ಲ, ಎಲ್ಲಿ ಕೆಲಸ ಮಾಡ್ತಾರೆ? ಭಟ್ರ ಕೆಲಸ ಬೆಂಗಳೂರಲ್ಲಿ MG ರೋಡಲ್ಲೋ ಇಲ್ಲ ಬ್ರಿಗೇಡ್ ರೋಡ್ ಎಲ್ಲೋ ಒಂದ್ ಕಡೆ. ಅವ್ನ ಬಟ್ಟೆ ನೋಡ್ರಿ, ಅವ್ನ ಬಟ್ಟೆ ಕೆಲಸ ಮಾಡಿದಾನೆ. ಅವ್ರಪ್ಪ ಬಂದು ಕಾಮಾಕ್ಷಿ ಪಾಳ್ಯದಲ್ಲಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲಿ ಒಂದು ಗ್ಯಾಸ್ ಏಜೆನ್ಸಿ ಇತ್ತು. ಆ ಗ್ಯಾಸ್ ಏಜೆನ್ಸಿಲಿ ಸೆಕ್ಯೂರಿಟಿ ಆಗಿದ್ದ ಅವರಪ್ಪ. ಸೆಕ್ಯೂರಿಟಿ ಕೆಲಸ ಮಾಡ್ಲಿ ಬಿಡಿ, ಕಷ್ಟಪಟ್ಟು ಏನೋ ಒಂದ್ ಮಾಡ್ಲಿ, ಪಾಪ ತಪ್ಪೇನಿಲ್ಲ. ಕೆಲಸ ಪಟ್ಟು ಮಾಡ್ದ. ನಾನು ಊರಲ್ಲಿ ಒಂದು 2.5 ಎಕರೆ ಗದ್ದೆನ ನಮ್ಮೂರು ಮೇನ್ ಅವ್ರಿಗೆ ಬರ್ಕೊಟ್ಟಿದ್ದೆ. ಏನಂತ ನಾನು ಬಿಡಿಸ್ಕೊಳ್ತೀನಿ ಅಂತ. ಅವರು ಮಾರಾಕ್ ಬಂದಾಗ ಇವನ್ ನಮ್ಮ ಮನೆಗೆ ಬಂದ ಬೆಂಗಳೂರಲ್ಲಿ. ಯಾರು? ಪುನೀತ್ ಕೆರೆ ಅಪ್ಪ. ಬಂದ್ಬಿಟ್ಟು ನಮ್ಮ ಅಣ್ಣ ತಮ್ಮದಿರ ಆಸ್ತಿ ನಾನು ನಿಂಗೆ ಅಣ್ಣ ಅಲ್ವ ಹೆಂಗಾರವೆ, ನೀನ್ ಯಾವಾಗ ಕೇಳಿದ್ರು ನಾನು ನಿನಗೆ ಕಾನೂನು ಪ್ರಕಾರ ಪಾಲ್ ಕೊಡ್ಬೋದು ನಾನು ಅಂತ ಹೇಳ್ಬಿಟ್ಟು, ನನಗೂ ನಮ್ಮ ಮಿಸೋಸ್ಗೂ ನಂಗೆ ಅವಾಗೆಲ್ಲ ಅಷ್ಟು ನಾಲೆಡ್ಜ್ ಇಲ್ಲ. ಒಂದ್ 5-6 ಲಕ್ಷ ಸಾಲ ಮಾಡ್ಕೊಬಿಟ್ಟಿದ್ದೆ. ಸಾಲ ತೀರ್ಲಿ ಬಿಡು ಅಂತ 1,80,000 ಕೊಟ್ಟ. ಅದು ಯಾವ ತರ ಕೊಟ್ಟ? 40,000, 50,000, 30,000 ಈ ತರ 1,80,000 ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಬಿಟ್ಟ ಗದ್ದೆ. ₹1 ಇಂಟ್ರೆಸ್ಟ್ ಅಂತ ಮಾತಾಡಿದ್ದ ನಿಯತ್ತಾಗಿ. 3 ವರ್ಷ ಆದ್ಮೇಲೆ ಬಿಡಿಸ್ಕೋಬೇಕು ಅಂತ ಹೇಳಿದ. ನಾನು 3 ವರ್ಷಕ್ಕೆ ನನ್ ಕೇಳಿ ಬಿಡಿಸ್ಕೊಳಕಾಗ್ಲ. ಒಂದ್ 5 ವರ್ಷ ಆದ್ಮೇಲೆ ಹೋದೆ. ಏನಣ್ಣ ಗದ್ದೆ ಕೊಡು, ಅದೇನಿದೆ ಕಾಸು ಕೊಡ್ತೀನಿ. ಅದು ಏನಿದೆ ₹1 ಇಂಟ್ರೆಸ್ಟ್ ತರನೇ 5 ವರ್ಷಕ್ಕೂ ಬಡ್ಡಿ ಹಾಕು, ಅದೇನಿದೆ ನಾನು ಕೊಡ್ತೀನಿ ಅಂತ ಹೇಳಿದೆ. ಕೊಡ್ತೀನಿ ಅಂತ ಹೇಳಿದಾಗ ಬುಟ್ಟಗಳೇ ನಾನು ಕೊಟ್ಟಾಗ ₹1,80,000 ಕೋಟಿ ತರ ಇತ್ತು ವ್ಯಾಲ್ಯೂ. ಇವಾಗ ನಾನು ಬಿಡಕ್ಕಾಗಲ್ಲ. ಬಿದ್ದು ಉಡಿ ಹೊಟ್ಬಿಟ್ಟ ಊರಲ್ಲಿ. ಅಲ್ಲ, ಅವ್ರ ಅಪ್ಪನ್ ಬಿಡಿ, ಇವಂದ್ ಹೇಳಿ ಕತೆ. ಇವಂದೇನ್ ಕತೆ? ಅವರೆಲ್ಲ ಕೈ ಬಿಟ್ರು. ಇವನ್ ಕತೆ ಹಂಗೆ ಹೇಳಿ. ಅವ್ನು ಪುನೀತ್ ಕೆರೆಯಲ್ಲಿ ಅಂತ ಹೇಳ್ತಾನಲ್ಲ, ಅವ್ನು ಅವ್ರ ಅಪ್ಪನೂರು ಹೇಳಿ. ಅವ್ರ ಅಪ್ಪನೂರು ಯಾವ್ದು ಸರ್ ಅದು? ಎದ್ದುರ್ಗ. ಎಚ್ದುರ್ಗನಾ? ಎದ್ದುರ್ಗ. ಓಕೆ. ಅವರು ಕೆರೆಹಳ್ಳಿಗೆ ಹೋಗಿ ಅಲ್ಲೊಂದ್ ಹೆಣ್ಣು ಮನಸ್ಥಳಕ್ಕೆ ನೋಡಿ ಮದುವೆ ಆಗಿದ್ದು. ತಾಯಿ ಮನೆ ಇದು ಕೆರೆಹಳ್ಳಿ. ಇವನ್ ತಾಯಿ ಅಲ್ಲ, ಇವನ್ ತಾಯಿ 2ನೇ ಹೆಂಡತಿ. ಇವ್ರು ಅದೇ ತಂದೆಗೆ 2 ಹೆಂಡತಿನಾ? ಫಸ್ಟ್ನೇ ಹೆಂಡತಿ ಮಗ ಇಬ್ರು ಸದೋಗ್ಬಿಟ್ರು. ಫಸ್ಟ್ನೇ ಹೆಂಡತಿ ಹುಷಾರಿದ್ರೆ ಸದೋದ್ಲು ಅಂದ್ರು. ಓಕೆ. ಅಯ್ಯೋ, ಏನ್ ಸರ್ ಅದು ಸಾವು ಇಳಿತರಾಗಿದೆ. 2ನೇ ಹೆಂಡತಿ ಮಗ ಇವನು ಅಲ್ವಾ? ಫಸ್ಟ್ನೇ ಹೆಂಡತಿ ಮಗ ಸತೀಶ್ ಅಂತಲ್ಲ, ಅವನ ಹೆಸರು ಸತೀಶ್ ಅಂತ. ಅವನು ಸಿದ್ಧಗಂಗೆಲ್ ಓದ್ತಾ ಇದ್ದ. ಪಾಪ ಸಿದ್ಧಗಂಗೆಲ್ ಓದ್ತಾ ಇದ್ದ. ರಾಜ್ಯಕ್ಕೆ ಊರಿಗೆ ಬಂದ.
ಊರಿಗೆ ಬಂದಂಗೆ ಇದ್ದಕ್ಕಿದ್ದಂಗೆ ಒಂದ್ 15 ತಿಂಗಳು ಸತ್ತೋದ. ಹಾ 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 ಏನ್ ಏನ್ ಮಾಡಿದ್ರೋ ಗೊತ್ತಿಲ್ಲ. ಅಮ್ಮ ಮಕ್ಕಳೆಲ್ಲ ಸತ್ಕೊಂಡು ಓ ಆತರ ಎಲ್ಲ ಮಾಡ್ತಾರ ಇವ್ರು? ಗೊತ್ತಿಲ್ಲ. ಆತರ ಇದ್ದಕ್ಕಿದ್ದಂಗೆ ಚೆನ್ನಾಗಿರೋ ಹುಡುಗ ಸತ್ತೋದ, ಬಹಳ ಬ್ರಿಲಿಯಂಟ್ ಹುಡುಗ. ಹಾ 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 ಆತರ ಈ ಒಂದು ಬೇಸ್ಮೆಂಟ್ ಹಂಗಿದೆ. ಅವನು ನಾನು ಪುನೀತ್ ಕೇರಲ್ಲಿ ನಾನು ಹಿಂದುತ್ವ ಅಂತನಲ್ವಾ, ಹಾ. ಹೌದು. ಇಲ್ಲಿ ಸುಂಕುತ್ ಕಟ್ಟಲ್ಲಿ ಮನೆ ಇತ್ತು ಅವ್ರದ್ದು. ಹಾ ಇಲ್ಲೇ ಹಾಳಾಗ್ ಹೋಗಿದ್ರು ಮಕ್ಳು, ಇಬ್ರು ಮಕ್ಳು ಹಾಳಾದ್ರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಊರಿಗೆ ಹೋದ ನಮ್ಮಣ್ಣ. ಅಲ್ಲ ಈಗ ನಾಮ ಎಲ್ಲ ಇಟ್ಕೊಂಡು ಜುಟ್ಟೆಲ್ಲ ಬಿಟ್ಕೊಂಡು ಆ ಕೇಸರಿ ಬಟ್ಟೆ ಹಾಕೊಂಡು ಚೆನ್ನಾಗಿ ಓಡಾಡ್ತಾನೆ ಅಂತ ನನಗನ್ಸುತ್ತೆ. ನೀವ್ ನೋಡಿದ್ರೆ ಹಾಳಾಗೋಯ್ತಾನೆ ಅಂತೀರಾ? ಅವನು ಪಕ್ಕ ಲಿಂಗಾಯಟ್ಸು, ನಾವೆಲ್ಲ ಹಾ. ಲಿಂಗಾಯಟ್ಸು. ಹಾ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಹಾ 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 ಇವ್ನ್ಗೆ ಈ ಹಿಂದುತ್ವದ ಹುಚ್ಚು ಯಾವಾಗಿಂದ ಹಿಡಿತಿ ಇವ್ನ್ಗೆ? ಈಗ ಜಸ್ಟ್ ಒಂದ್ 2 ವರ್ಷದ ಈಚೆಗಷ್ಟೇ. ಹಾ ಅದಕ್ ಮುಂಚೆ ಕ್ಯಾಬ್ ಓಡಿಸ್ಕೊಂಡು ಹಾ. ಕ್ಯಾಬ್ ಕಾಮಿಡಿ ವಿಡಿಯೋಗಳೆಲ್ಲ ಮಾಡ್ಕೊಂಡು ಅದು ಇದು ಫೇಸ್ಬುಕ್ ಗೆ ಇದ್ ಮಾಡ್ತಾ ಇದ್ನಲ್ವ, ಅಲ್ಲಿ ಅವ್ರ ಇವ್ರ ಜೊತೆ ಸೇರ್ಕೊಬಿಟ್ಟು ಸ್ವಲ್ಪ ಹುಡುಗರುಗಳನ್ನ ಹಾಕೊಂಡು ಅವ್ರ ಇವ್ರ ಹತ್ರ ಈಗ ಮೊನ್ನೆನೂ ನವೀನ್ ಗೌಡ ಹೊಡೆದ. ಹೊಡೆದ್ರ? ನವೀನ್ ಗೌಡ ವಿಡಿಯೋ ಬಂದಿರುವ ಸರ್ ಫೇಸ್ಬುಕ್. ಅದೇ ಕೆಂಪೇಗೌಡರ ಬಗ್ಗೆ ಏನೋ ಸುಮ್ನೆ ಸ್ವಲ್ಪ ಲೂಸ್ ಟಾಕ್ ಮಾತಾಡಿದ್ದ. ಹೊಡೆದ್ರು. ಆತರ ಒದೆಗಳು ಬೇಜಾನ್ ಸಲ ಬಿದ್ದೆ ಅವನಿಗೆ. ಓ ಗೊತ್ತಾಗಲ್ಲ ಅಷ್ಟೇ ಅಲ್ವಾ? ನಾವ್ ಯಾರು ಫಾಲೋ ಮಾಡಕ್ ಹೋಗಲ್ಲ. ನಾವು ಯಾರಿಗೂ ಈಗ ಉದಾಹರಣೆಗೆ ಇಲ್ಲಿ ಎಲ್ಲರಿದ್ದಾಗ ನಮ್ಮ ಅಣ್ಣನ ಮಗ ಅಂದ್ರೆ ನಮಗ್ ಕೆರತಾಗ ಹೊಡಿತಾರೆ. ಅದು ನಾವ್ ಯಾಕೆ ಕೇಳ್ಕೊಳಕ್ ಹೋಗೋಣ? ಬಟ್ ನೀವು ಇಷ್ಟೆಲ್ಲ ಹೋರಾಡ್ತಾ ಇದೀರಲ್ವಾ, ಅದಕ್ಕೆ ನಿಮಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದು. ಇರ್ಲಿ ಬಿಡಿ ಇರ್ಲಿ ಸರ್. ಆಮೇಲೆ ಇವನು ಶಾಲೆಗೆಲ್ಲ ಹೋಗಿಲ್ಲ ಇವನು ಹುಡುಗ ಪುನೀತ್ ಕೇರಳಿ? 9th 10th ಎಲ್ಲ 10th ಫೇಲ್ ಆಗಿರ್ಬೋದು, ಇಲ್ಲ ಪಾಸ್ ಅಂತೂ ಆಗಿರಲ್ಲ. ಅವ್ರ ಅಣ್ಣ ಬಂದು ಯಾವ್ದೋ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಅಂತ ಹೇಳ್ತಾರೆ. ಎಲ್ಲ ಒಟ್ಟಿಗೆ ಇಲ್ಲಿ ಸುಂಕುದಗಟ್ಟೆಲ್ಲಿ ಒಂದು ಪ್ರಾವಿಜನ್ ಸ್ಟೋರ್ ಇಟ್ಕೊಂಡಿದ್ರು. ಅವರಪ್ಪ ಕ್ಯಾಶ್ ಏಜೆನ್ಸಿ ಬಿಟ್ಟ ಮೇಲೆ ನನಗ್ ದುಡ್ಡು ಕೊಟ್ಟ ಮೇಲೆ ನನ್ನ ಆಸ್ತಿ ಹೊಡ್ಕೋಬೇಕು ಅಂತ ಇಡೀ ಫ್ಯಾಮಿಲಿನೇ ಅಲ್ಲಿಗೆ ಹೋದ್ರು. ಆಮೇಲೆ ಇವನ್ ಬಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಯಾರು ಪುನೀತ್ ಕೇರಳಿ? ಎಲ್ಲಿ? ಬೈಲಾಪುರದಲ್ಲಿ ಬರ್ಕಳಿಬೇಕಾರೆ. ಬೈಲಾಪುರನ? ಬೈರಾಪುರ, ಆಲೂರು ತಾಲೂಕ್ ಹತ್ರ ಬೈರಾಪುರ ಅಂತ ಐಬಿನಲ್ಲಿ ಒಂದು ಬೈರಾಪುರ ಅಂತ ಒಂದು ಊರಿದೆ. ಯಾವಾಗ ಸರ್ ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಾ ಇದ್ದು? ಜಸ್ಟ್ ಒಂದು 8 ವರ್ಷ ಬ್ಯಾಕ್. ಓಕೆ ಅಂದ್ರೆ ಭಟ್ರ, ಅಂದ್ರೆ ಈ ಪೆಟ್ರೋಲ್ ಬಂಕ್ ಮುಂಚೆ ಭಟ್ರಾ? ಪೆಟ್ರೋಲ್ ಬಂಕು, ಆಮೇಲೆ ಆಳು ಮೂಳು ಫ್ಯಾಕ್ಟ್ರಿಗಳು, ಅದಾದ್ಮೇಲೆ ಭಟ್ಟ. ಅಂದ್ರೆ ಅಡಿಗೆ ಎಲ್ಲ ಚೆನ್ನಾಗ್ ಮಾಡ್ತಾನೆ ಹುಡುಗ ಪುನೀತ್ ಕೇರಳಿ. ಇನ್ನೊಂದ್ ಹೇಳ ಸರ್, ಮಾಡ್ದಾರೆ ಕೆಲ್ಸಗಳೇ ಇಲ್ಲ. ಮಾಡ್ಲಿ ಬಿಡಿ ಸರ್, ಏನು ಹುಡುಗ ಶಾಶ್ವತ ಅಲ್ಲ. ಇದೊಂದು ಮೀಡಿಯಾದಲ್ಲಿ ಒಂಚೂರು ಓಡಾಡ್ತಾ ಇದ್ದೇನೆ. ಬದುಕಲಿ, ನನಗೆ ಬೇಜಾರಿಲ್ಲ. ನಾವು ನೀಟಾಗಿ ಬದುಕಲಿ. ಅಲ್ಲ ನಿಮ್ಗೆ ಯಾಕೆ ಅವನ ಮೇಲೆ ತುಂಬಾ ಹೊಟ್ಟೆ ಹೊರಿದೆ ಅಂತ ನನ್ಗನ್ಸ್ತದೆ. ನನಗ ಅಂತ ಕೇಳಿ 1,80,000 ಕೊಟ್ಟು ಗದ್ದೆ ಬರ್ಸ್ಕೊಂಡ್ ಅವ್ರಪ್ಪ. ನಾನೀಗ 5 ಲಕ್ಷ ಕೊಡ್ತೀನಿ ಸ್ಪಾಟ್ ಅಲ್ಲಿ. ನನಗ ಗದ್ದೆ ಬೇಕು ಅಂತಲ್ಲ, ನಮ್ಮ ಊರಿಂದ ಆಚೆ ಇದೆ ಬಿಟ್ಟು ಅಲ್ಲಿಗೆ ಅವ್ನು ಯಾರಿಗೂ ಗದ್ದೆ ಮಾಡಕ್ಕೆ ಬಿಟ್ಟಿಲ್ಲ. 5 ವರ್ಷದಿಂದ ಆಳ್ಬಿದ್ದಾರೆ ಅಕ್ಕಪಕ್ಕದವರೆಲ್ಲ, ಊರವರೆಲ್ಲ. ಅವನಿಗೆ ದಾರಿ ಬಿಟ್ಟಿಲ್ಲ ಅಲ್ಲಿ. 5 ವರ್ಷದಿಂದ ಆಳ್ಬಿದ್ದೆ. ನನಗೂ ಒಬ್ಬ ಮಗ ಇದ್ದಾನೆ. ನಮ್ಮ ಅಜ್ಜಿನ ನನಗೆ ಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಹಾಗೇನ ನಾನು ಹಾಳಾಗಿದ್ದೆ, ಇದ್ ಮಾಡ್ದೆ. ಇವಾಗ ನಾನು ಡ್ರೈವರ್. ಅಲ್ಲ ಇವನು ಪುನೀತ್ ಕೇರಳಿ 10th ಪಾಸ್ ಆಗಿಲ್ವಾ? ಆಗಿಲ್ಲ ಸರ್. ಅವನೇನಮ್ಮ ಯಾರ ಹತ್ರ ಹೇಳ್ದ ನಾನು PhD ಮಾಡಿದ್ದೀನಿ ಅಂತ ಹೇಳ್ತಾನೆ ಎಲ್ಲಾ ಕಡೆ. ಅದೇ ತರ ಕೇಳಿ ಸರ್, ಅವ್ನ್ ಕರಿತಾನಲ್ಲ ನಿಮ್ಮವನ, ಅದ್ ಯಾವ PhD ಮಾಡಿದಾನೆ. ನಾನು ಯಾವಾಗನಾಗ್ಲಿ ನಿನ್ ಲಾ ಡಿಗ್ರಿ ತಗೊಂಬರ ಅಂತ ನಾನು 10th ಫೇಲ್ ಮಾಡ್ತಾನೆ. ಅವಾಗ ಹೇಳೋ ಬೋಳಿ ಮಗನೇ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿ ಮರ್ತ್ಬಿಡೆ ನಾವು ಬೈರಾಪುರದಲ್ಲಿ ಅಂತ ಕೇಳಿ. ಅಲ್ಲ ಕಷ್ಟಪಟ್ಟು ಮಾಡ್ಲಿ ಬಿಡಿ ಪಾಪ, ಏನ್ ತಪ್ಪೇನಿಲ್ಲ. ನಮ್ಮ ಅಣ್ತಂದಿರೆಲ್ಲವ ಕೋಟಿಗೆ ಬದುಕಿದ್ದಾರೆ. ನಾನ್ ನಮ್ಮ ಅಣ್ಣ ಬಟ್ಟೆಗೆ ನನ್ನ ಹೆಂಡತಿ ಮಕ್ಳು ಸಾಕಂಡ್ ನಾನು ನೆಮ್ಮದಿ ಆಗಿದ್ದೀನಿ. ಆಯ್ತಾ, ನಮಗೆ ನಮ್ಮೂರ್ ಬದುಕಿದಾರೆ ನನ್ ಖುಷಿ. ನೋಡಪ್ಪ ನಮ್ಮೂರನ್ನು ನಮ್ಮ ಇಲ್ಲ ಇವನು ಬದುಕಲಿ. ಆ ಕಾಂಗ್ರೆಸ್ ಸಿದ್ದರಾಮ ಅಂತಾನೆ ಒಬ್ಬ ex-CM ಇವನು ಮಾತಾಡೋ ರೀತಿನ ಅಲ್ಲ. ಇವ್ನ್ ಯಾರಾದ್ರೂ ಕೇಸ್ ಗೀಸ್ ಹಾಕಿ ಪರಪ್ನ ಕಳಿಸಿ ಬಿಡ್ಸ್ಕೊಂಬರಕ್ಕೆ ಕೆಪಾಸಿಟಿ ಇದೆಯಾ ಅವ್ರನ್ನ? ಕೆಪಾಸಿಟಿ ಇಲ್ಲ ಸರ್. ಈಗ ಒಂದ್ ಕೆಲಸ ಮಾಡಿ, ಇಲ್ಲಿ ಬೆಂಗಳೂರಲ್ಲಿರೋ ಹುಡುಗರು ಬಿಟ್ಟು ಈ ಬೆಂಗಳೂರು ಅವನೇನು ಭಿಕ್ಷೆ ಕೊಟ್ಕೊಂಡು ಸಾಕ್ಯಂದಾನೆ. ಇವನೇನ್ ಸಾಕ್ಯಂದಿರ, ಅವ್ರು ಸಾಕ್ಯಂದಿರೋದು ಇವನ್ನ. ಯಾವ್ದಾರ ಬ್ಯಾಕ್ ಗ್ರೌಂಡ್ ಅಲ್ಲ ಈಗ ನಾವು ಯಡಿಯೂರಪ್ಪ ಅಂತ ನಾವ್ ಯಾವತ್ತು ಅನ್ನಲ್ಲ. ಯಾಕಂದ್ರೆ ವಯಸ್ಸಾಗಿದೆ ಅವ್ರಿಗೆ. ಹಿರಿಯರು ಸಿದ್ದರಾಮ ಅಂತಾನೆ, ಸಿದ್ದರಾಮಯ್ಯ ಅವ್ರನ್ನ. ಆಮೇಲೆ ಆ ಕೆಂಪೇಗೌಡ ಅರ್ಗ ಜ್ಞಾನೇಂದ್ರ ಅಂತಾನೆ. ಅಲ್ಲದ ಹೋಗ್ಲಿ, ನಮ್ಮ ಬೆಂಗಳೂರು ಕಟ್ಟಿದ್ ಕೆಂಪೇಗೌಡ್ರನ್ನ ಇವನು ಒಬ್ಬ ಅವನ ಯಾರೋ ಜೊತೆಲಿ ಒಬ್ಬ ಫ್ರೆಂಡ್ಸ್ ಸೇರ್ಕೊಂಡು ಕೆಂಪೇಗೌಡ ಅಂತ ಏನೋ ಹಿಂಗೆ ತಮಾಷೆಗಳಿವ್ರು. ಬೆಂಗಳೂರು ಕಟ್ಟಿದ್ ಕೆಂಪೇಗೌಡ್ರನ್ನ ತಮಾಷೆ ಮಾಡ್ತಾರಲ್ಲ ಕಾಕಲಿ ಇವ್ರ ಗ್ಯಾಂಗು.
ಈಗ ಮೆಜೆಸ್ಟಿಕ್ ಹತ್ರ ಅದ್ ಯಾವ್ದೋ ನಾಗರಕಟ್ಟೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿದ್ರಲ್ವಾ, ಹಾ ಸುಮ್ನೆ ಮಾಡ್ತಾರ. ಅಲ್ಲಿ ಯಾವ್ಯಾವ ತರ ಎಷ್ಟೆಷ್ಟು ಬರುತ್ತೆ ಅಂತ ಅವ್ರಿಗೆ ಗೊತ್ತು. ವಿಷಯ ಬೇಡ ಅವ್ರೀಗ. ಅಲ್ಲ ಅಕೌಂಟ್ ನಂಬರ್ ಎಲ್ಲ ಡೈರೆಕ್ಟ್ ಆಗಿ ಕೊಡ್ತಾನೆ ಇವಾಗ. ಡೈರೆಕ್ಟ್ ಆಗಿ ಕೊಟ್ಟಿದ್ದಾನಲ್ಲ ಫೇಸ್ಬುಕ್ ಅಲ್ಲಿ. ಅದು ಏನಕ್ಕೆ ಕಲೆಕ್ಟ್ ಮಾಡೋ ದುಡ್ಡು ಇವನು? ಏನ್ ಹಾಗೆ ಅದ್ಯಾರು ಕಷ್ಟರಿಗೆ, ಹಿಂದುತ್ವದವ್ರಿಗೆ ಕಷ್ಟ ಆದ್ರೆ ಹೆಲ್ಪ್ ಮಾಡ್ತಾನಂತೆ. ನಿಜನದು? ಯಾರಿಗ್ ಗೊತ್ತು ಸರ್. ಮೊನ್ನೆ ಇವ್ರ ತಂದೆ ಹಾಸನದಲ್ಲಿ ಅಡ್ಮಿಟ್ ಆಗಿದ್ದಂತೆ, ನಿಜನಾ? ಈ ಅವ್ರಿಗೆ ಇದಿದೆ ಯಾವ್ದದು ಪೈಲ್ಸ್. ಹಾ ಹಾ ಸರಿ 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 ಸರಿ. ಹಾ ಅವರು ನಮ್ಮೂರಲ್ಲಿ ಹೇಳ್ತಾರೆ, ಅವ್ನ್ ಸಾಯೋ ವರ್ಷದೊಳಗೆ ಏನಾರ ಮಾಡಿ ಜಮೀನ್ ಬಿಡಿಸ್ಕ. ನಾನು ಈಗಲೂ ಹೇಳ್ತೀನಿ, ಅದು ಅವ್ನು ಏನ್ ಮಾಡಿದಾನೆ, ಹೆಂಡತಿ ಮಾಡ್ಬಿಟ್ಟಿದ್ದಾನೆ. ಹಾ 1,80,000 ಕ್ಯಾಶ್ ಕೊಟ್ಟಿದ್ದಾನೆ. ಹಾ 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 ಅಲ್ಲ ಇವನು ಪುನೀತ್ ಕೆರೆಯಲ್ಲಿ ಊರ್ ಕಡೆ ಕೃಷಿ ಮಾಡಕ್ಕೆ ಏನ್ ಸಮಸ್ಯೆ? ಇಲ್ಲೆಲ್ಲ ಸುಮ್ನೆ ಇಲ್ಲೆಲ್ಲ ಗಲಾಟೆಗಳು ಮಾಡ್ಕೊಂಡು ಕೆಂಪೇಗೌಡರನ್ನ ಬೈಯೋದು, ಸಿದ್ದರಾಮಯ್ಯನ ಬೈಯೋದು, ನಮ್ಮನ್ ಬೈಯೋದು. ಹಾ 25 ಇಲ್ಲಿ. ಹಾ ಇನ್ನೇನಕ್ ಬೇಕು ಅವನಿಗೆ? ಓ ಊರ್ ಕಡೆ ಇನ್ಕಮ್ ಇಲ್ವಂಗಾರ? ಸರ್ ಹಳ್ಳಿ ಕಡೆ ನೀವು ಏನ್ ಇದಾಗ್ಬಿಡುತ್ತೆ. ಈಗ ಒಂದು 3.5 ಎಕರೆ ಗದ್ದೆ ಇರ್ಬೋದು ಅವ್ರಿಗೆ. ಹಾ ಒಂದು 3 ಎಕರೆ, 2 ಎಕರೆ ಕಾಡಿರ್ಬೋದು. ಹಾ ಅವ್ರ ಅಪ್ಪ ಅಲ್ಲಿ ಮೇಂಟೈನ್ ಮಾಡ್ಕೊಂಡ್ ಇದಾನೆ. ಓಕೆ ಓಕೆ ಓಕೆ. ಅವ್ರು ಗೇಯೋದು, ಅವ್ರು ತಿನ್ನಕ್ಕೆ, ಸಂಸಾರ ಸಾಕಕ್ಕೆ. ಸರ್ ಇವನೇನು ₹1 ಕೊಡಲ್ಲ ಊರ್ ಕಡೆಗೆ. ಇಲ್ಲ ಏನ್ ತಂದೆ ತಾಯಿ ಚೆನ್ನಾಗಿ ಸಾಕೊಂಡಿದೀನಿ, ನಾನ್ ದುಡ್ಡಿದೆಲ್ಲ ಅವ್ರ ಪಾದಕ್ಕೆ ಹಾಕ್ತೀನಿ ಅಂತಾನೆ. ಕೊರೋನಾ ಟೈಮಲ್ಲಿ ಅವ್ರ ಮನೆಗೆ ಹೋಗಿ ಕಿಟ್ ಕೊಟ್ಬಿಟ್ಟು ಬಂದ್ರ ಯಾರು? ಇಲ್ಲಿಂದ ಅವ್ರಿಗೆ ಆಗದೆ ಇದ್ದಾರೆ ಯಾರೋ ಹೋಗಿ ಹಾ ಅದನ್ನ ರೂಪೇಶ್ ರಾಜನ ಮೇಲೆ ಹಾಕಿದ್ದೆ, ಅವರೇ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅಂತವ. ಹಾ ಇದು ಮದ್ವೆನ ಮಾಡ್ಕೊಂಡಿದ್ದಾನ ಪುನೀತ್ ಕೇರಳಿ? ಇಲ್ಲ 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 ಇಲ್ಲ. ಎಷ್ಟು ಸರ್ ಏಜ್ ಅವನಿಗೆ? ಏಜ್ ಬಂದು ಇವಾಗ ಒಂದ 27 ಇಲ್ಲ ಅಂದ್ರೆ 25 ಅಷ್ಟೇ. ಹಾ ಆ ಗಡ್ಡ ಮೀಸಿ ಎಲ್ಲ ಒಂಥರ ವಿಚಿತ್ರ ಬಿಟ್ಕೊಂಡು ಓಡಾಡ್ತಾನೆ ನೋಡಕ್ಕೆ.